ಲಕ್ಷ್ಮಣ ಲಕ್ಷ್ಮಣ ಏನ್ ಮಾತಾಡ್ತಿದ್ಯಾ? ಅಳ್ಬೇಡ, ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಡೋದು, ಸಮಾಧಾನ ಮಾಡ್ಕೊ. ಇಡೀ ಪ್ರಪಂಚನೇ ಹೇಳ್ತು ಇವ್ರನ್ನ ನಂಬೇಡ ಅಂತ. ಆದ್ರೆ ನಾನು ಇವನೇ ನನ್ನ ಪ್ರಪಂಚ ಅನ್ಕೊಂಡು ಪ್ರೀತಿ ಮಾಡಿದೆ. ಅಮ್ಮ ಹೇಳಿದ್ರು ಕೇಳಲಿಲ್ಲ, ಅಣ್ಣ ಎಷ್ಟೇ ಹೇಳಿದ್ರು ನಾನು ಕೇರೇ ಮಾಡಿಲ್ಲ. ಇವನನ್ನೇ ನನ್ನ ಸರ್ವಸ್ವ ಅನ್ಕೊಂಡೆ. ಆದ್ರೆ ಇವನು ಕಮ್ಲಿ ಬೆಟ್ಟದ ತುದಿ ಕರ್ಕೊಂಡೋಗಿ ಅಲ್ಲಿಂದ ಸುಂದರವಾದ ಪ್ರಪಂಚ ತೋರಿಸಿ ಖುಷಿ ಪಡಿಸಿ ಆಮೇಲೆ ಒಂದೇ ಸರಿ ಕೆಳಗ್ ತಳ್ಳೋದು ಅಂದ್ರೆ ಇದೇನಾ? ಏಯ್, ನಿನ್ಗೆ ನಿನ್ ದ್ವೇಷ ತೀರಿಸ್ಕೊಳಕ್ಕೆ ನಾನೇ ಬೇಕಿತ್ತೇನೋ? ದ್ವೇಷ ಸೃಷ್ಟಿ ಮಾಡೋ ಕಂದಕನ ಪ್ರೀತಿ ತುಂಬಿಕೊಡುತ್ತೆ ಅಂತಾರೆ. ಆದ್ರೆ ನೀನು ನಿನ್ ದ್ವೇಷದಿಂದ ನನ್ನ ಪ್ರೀತಿಗೆ ಮೋಸ ಮಾಡ್ಬಿಟ್ಟಿಯಲ್ಲೋ. ನನಗ್ ಮಾತ್ರ ಅಲ್ಲ, ನಮ್ಮ ಅಮ್ಮಂಗೆ, ನಮ್ಮ ಅಪ್ಪಂಗೆ, ಅಣ್ಣಂಗೆ, ಕಮಲಿಗೆ ಎಲ್ರಿಗೂ ದ್ರೋಹ ಮಾಡ್ಬಿಟ್ಟಿಯಲ್ಲೋ. ಆಹಾ, ಅದೆಷ್ಟು ಚೆನ್ನಾಗಿ ಆಕ್ಟ್ ಮಾಡ್ಬಿಟ್ಟಿಯೋ ನೀನು. ನಿನ್ನ ನಂಬ್ಕೊಂಡು ನನ್ ಮನೆಯವ್ರನ್ನೆಲ್ಲ ಬಿಟ್ಟು ಬಂದಲ್ಲೋ. ನಮ್ಮಮ್ಮನ ಮನ್ಸಿಗೆ ನೋವು ಮಾಡಿದ್ನಲ್ಲೋ. ಛೇ, ನಿನ್ನ ಬೈದ್ ಏನ್ ಪ್ರಯೋಜನ? ನಿನ್ನ ನಂಬಿ ನಾನ್ ತಪ್ಪು ಮಾಡಿದೆ. ನಿಜವಾದ ಪ್ರೀತಿ ಯಾವುದು, ನಾಟಕದ ಪ್ರೀತಿ ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿಲ್ಲ ನಾನು. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ. ರಚನಾ, ಸಮಾಧಾನ ಮಾಡ್ಕೊಳ್ಳವಿ. ನಿಂಗೆ ಇಷ್ಟೊಂದು ದುಃಖ ಆಯ್ತೈತೆ ಅಂತನೆಯ ನಾನು ಈ ವಿಷಯನ ನಿಂತವ ಹೇಳಿಲ್ಲ. ರಿಸಿ ಸರುವೆ ನಿನ್ನಿಂದ ಈ ವಿಷಯನ ಮುಚ್ಚಿಟ್ಟಿದ್ದು. ಇಲ್ಲ ಕಮ್ಲಿ, ಇಷ್ಟೆಲ್ಲ ಆದ್ರೂ ನನ್ಗಿದ್ ಯಾವ್ದು ನಂಬಕ್ಕೆ ಆಗ್ತಿಲ್ಲ. ಇವನೊಂಥರ ಲೂಸು, ಒಂದೊಂದ್ಸಲ ಹುಡುಗಾಟ ಆಡ್ತಾನೆ. ನನ್ ಕಾಲ್ ಎಳೆಕೆ ಸುಮ್ಮನೆ ಸುಳ್ಳು ಹೇಳ್ತಾ ಇರ್ತಾನೆ. ಈಗ್ಲೂ ಹಾಗೆ ಮಾಡ್ತಿದ್ದಾನೆ ಅಂತ ನನ್ಗನ್ಸುತ್ತೆ. ಅಮ್ಮ ನೋಡು, ಸುಳ್ಳು ಹೇಳ್ಬೇಡ, ನನ್ನ ರೇಗಿಸ್ಬೇಡ, ಪ್ರ್ಯಾಂಕ್ ಮಾಡಕ್ ಹೋಗಿ ನನ್ನ ಹತ್ರ ಬಯಸ್ಕೋಬೇಡ. ಇದೆಲ್ಲ ಸುಳ್ಳು ಅಲ್ವಾ? ನಿನಗೆ ನಿಜವಾಗ್ಲೂ ನಾನಂದ್ರೆ ಇಷ್ಟ ಇದೆ ಅಲ್ವಾ? ಎಷ್ಟ್ ಸಲ ಹೇಳ್ಬೇಕು ನಿನ್ಗೆ, ನೀನಂದ್ರೆ ನನಗಿಷ್ಟ ಇಲ್ಲ. ಈ ನಿಮ್ಮಣ್ಣ ಅದಕ್ಕೆ ನಮ್ಮ ಅಂಬಿ ಜೀವನದಲ್ಲಿ ಬಂದು ಅವ್ರ ಸಾವಿಗೆ ಕಾರಣ ಆದ್ರು. ಅದಕ್ಕೆ ಇವ್ರುಗಳಿಗೂ ಆ ನೋವು ಕೊಡ್ಬೇಕು ಅಂತ ಅದ್ ನಿನಗೆ ನೆನ್ಪಾಯ್ತಾ? ಅಂಬಿ ಹೋದ್ಮ್ಯಾಕೆ
ನೀನೇನೆ ನಂಬಿತಾರ ಅಂತ ಹೇಳಿದ್ದೆ. ಈಗ ಮಾತ್ ಮರ್ತೋಯ್ತಾ ಅಣ್ಣ? ನಾನ್ ರಾಖಿ ಕಟ್ಬೇಕಾದ್ರೆ ತಂಗಿ ತಂಗಿ ಅಂತ ಬಾಯ್ ತುಂಬಾ ಕರಿತಿದ್ದಲ್ಲ, ಈಗ ಅದೆಲ್ಲ ನೆನ್ಪಿಲ್ವಾ? ನೀನ್ ನನ್ನ ದ್ವೇಷ ಮಾಡಿದ್ರೆ ಅಂಬಿನ ದ್ವೇಷ ಮಾಡ್ದಂಗಲ್ವಾ ಅಣ್ಣ? ನಮ್ಮನೆಯವ್ರಿಗೆಲ್ಲ ದ್ರೋಹ ಮಾಡೋದ್ರಿಂದ ಅಂಬಿಗ್ ನೋವು ಮಾಡ್ದಂಗಲ್ವಾ? ನಿನ್ ಪ್ರಕಾರ ನೀನ್ ಇದನ್ನೆಲ್ಲ ಮಾಡೋದ್ರಿಂದ ಅಂಬಿಗೆ ಖುಷಿ ಕೊಡ್ತಿದ್ಯಾ ಅನ್ಕೊಂಡಿದ್ಯಾ? ಇಲ್ಲ ಅಣ್ಣ, ಇದ್ರಿಂದ ಅವಳಿಗೆ ಸ್ಯಾನೆ ನೋವಾಯ್ತೈತೆ. ಯಾಕಂದ್ರೆ ನೀನೇ ಹೇಳ್ದಂಗೆ ನನ್ ಪ್ರಾಣ ಉಳ್ಸಕ್ಕೆ ಅವಳ ಪ್ರಾಣನ ಕೊಟ್ಟವಳು ಅಂಬಿ. ನನ್ ಸಾವ್ನಾಗೂ ಬೇರೆಯವ್ರ ಖುಷಿನ ನೋಡ್ದವಳು ಅಂಬಿ. ಅಂತ ಅಂಬಿ ಹೆಸರಾಗೆ ಇವಾಗ ನೀನ್ ನಮ್ಗೆಲ್ಲ ದುಃಖ ಕೊಡ್ತಿದ್ಯಲ್ಲ, ಇದನ್ನ ಅಂಬಿ ಸಹಿಸ್ಕೊತಾಳೆ ಅನ್ಕೊಂಡಿದ್ಯಾ? ನಿಜವಾಗ್ಲೂ ಇಲ್ಲ ಅಣ್ಣ, ನೀನು ಸ್ಯಾನೇನೆ ತಪ್ಪು ಮಾಡ್ತಿದ್ಯಾ. ಅದಿವಾಗ ನಿನ್ಗೆ ಅರ್ಥ ಆಗದೆ ಹೋದ್ರು ಮುಂದಕ್ಕೆ ನಿಂಗೆ ಅರ್ಥ ಆಯ್ತೈತೆ. ಆಗ ನೀನ್ ಸ್ಯಾನೇನೆ ಪಶ್ಚಾತ್ತಾಪ ಪಡ್ತೀಯ. ಕೆಪ್ತಿಟ್ಕ. ಇಲ್ಲ, ಅಂಬಿಗೆ ನಾನು ಯಾವ ಮೋಸನೂ ಮಾಡ್ತಿಲ್ಲ, ಯಾವ ತಪ್ಪು ಮಾಡ್ತಿಲ್ಲ. ಅಂಬಿಗೋಸ್ಕರ ಮೋಸ ಮಾಡ್ತಾ ಇದ್ದೀನಿ. ಅಂಬಿ ಜೀವನದಲ್ಲಿ ನೀವುಗಳು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತಾ ಇದ್ದೀನಿ. ನೀನ್ ಏನೇ ಅಂದ್ರೂ ಸರಿನೇ, ನಾನು ಇವಳ ಜೊತೆ ಬದುಕಲ್ಲ. ನಾನು ಅನುಭವಿಸಿರೋ ಪ್ರತಿಯೊಂದು ನೋವನ್ನ ನೀವು ಅನುಭವಿಸ್ಬೇಕು. ಅವಳು ಕಣ್ಣೀರ್ ಹಾಕ್ಬೇಕು. ಅವಾಗ್ಲೇ ಅಂಬಿ ಆತ್ಮಕ್ಕೆ ಶಾಂತಿ ಸಿಗೋದು. ಹಾ, ಈಗ್ಲಾದ್ರೂ ನಿನಗೆ ಅರ್ಥ ಆಯ್ತಾ? ಇನ್ನ ಬಿಡ್ಸಿ ಹೇಳ್ಬೇಕಾ? ಸಾಕಪ್ಪ, ಸಾಕು. ನಿನ್ನ ನಂಬಿದಕ್ಕೆ ತುಂಬಾ ಒಳ್ಳೆ ಗಿಫ್ಟ್ ಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್. ರಿಷಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನೀವು ನನಗೆ ತುಂಬ ಹೆಲ್ಪ್ ಮಾಡಿದ್ರಿ. ಪಾಪ ನಿಮ್ಗೇನು ಕೆಲಸ ಇತ್ತೋ ಏನೋ, ಮಧ್ಯದಲ್ಲಿ ನಾನು ಸಿಕ್ಬಿಟ್ಟು ನಿಮ್ಗೆ ತುಂಬ ತೊಂದರೆ ಕೊಟ್ಬಿಟ್ಟೆ. ದಟ್ಸ್ ಓಕೆ ಅನಿಕಾ, ನನಗೇನು ತೊಂದರೆ ಆಗಿಲ್ಲ. ಇನ್ಫ್ಯಾಕ್ಟ್ ನನಗೆ ಟೀಚಿಂಗ್ ಅಂದರೆ ತುಂಬ ಇಷ್ಟ. ಮಕ್ಕಳ ಜೊತೆ ಇರೋದಂದರೆ ಇನ್ನೂ ಇಷ್ಟ. ಈ ಕ್ಯಾಂಪ್ ಅರೇಂಜ್ ಮಾಡಿರೋದು, ನೀನು ಅದನ್ನು ನನಗೆ ನಡ್ಸೋಕ್ಕೆ ಹೇಳಿರೋದು ನಂಗೆ ಇನ್ನೂ ಖುಷಿನೇ. ಆ್ಯಂಡ್ ತಲೆಯಲ್ಲಿ ಬೇರೆ ಥರ ಥಾಟ್ಸೇ ಇತ್ತು. ಈ ಪೋಸ್ಟರ್ ಅಂಟಿಸ್ತಾ ಅದೆಲ್ಲ ಕ್ಲಿಯರ್ ಆಗೋಯ್ತು. ರಿಷಿ ಸರ್, ಏನು ವಿಷಯ ಸರ್? ಯಾಕೆ ಟೆನ್ಷನು? ಏನಿಲ್ಲ, ಚಿಕ್ಕ ಪುಟ್ಟದು ಇದೇ ಇರುತ್ತಲ್ಲ. ಓಕೆ ಸರ್, ನಾಳೆ ಬೆಳಿಗ್ಗೆ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಮಿಸ್ ಮಾಡದೆ ಬರ್ತೀರಲ್ವಾ ಸರ್? ಶ್ಯೂರ್, ಮಿಸ್ ಮಾಡದೆ ಬರ್ತೀನಿ. ರಿಷಿ ಸರ್, ಥ್ಯಾಂಕ್ ಯು ಅಗೇನ್ ಸೋ ಮಚ್. ಸಿ ಯು ಸರ್. ಅನಿಕಾ, ಈ ಸರ್ ಅನ್ನೋದನ್ನ ನಿಲ್ಲಿಸು. ನನಗೆ ಬೇರೆ ಯಾರ ಜೊತೆನೋ ಮಾತಾಡ್ತೀನಿ ಅನ್ನೋ ಫೀಲ್ ಬರುತ್ತೆ. ನೋ ರಿಷಿ ಸರ್, ನಾನು ನಿಮ್ಮನ್ನ ಹೆಸರು ಹಿಡಿದು ಕರೆಯಲ್ಲ. ನಿಮ್ಮ ಥಾಟ್ಸ್, ನಿಮ್ಮ ಟೀಚಿಂಗ್ ಸ್ಟೈಲ್, ನಿಮ್ಮ ಕ್ಯಾರೆಕ್ಟರ್ ಇದೆಲ್ಲ ನನಗೆ ತುಂಬ ಇನ್ಸ್ಪೈರ್ ಮಾಡಿದೆ. ನಾನು ನಿಮ್ಮನ್ನ ರಿಷಿ ಅಂತಾನೆ ಕರೆದ್ರೆ ನಿಮ್ಮ ಮೇಲೆ ಸಲಿಗೆ ಬೆಳೆದು ನಿಮ್ಮನ್ನ ತುಂಬ ಲೈಟಾಗಿ ತಗೋಬೋದು. ನನಗೆ ಅದು ಇಷ್ಟ ಇಲ್ಲ ರಿಷಿ ಸರ್. ನಿಮಗೆ ನನ್ನ ಮನಸ್ಸಲ್ಲಿ ಬೇರೆನೇ ಸ್ಥಾನ ಕೊಟ್ಟಿದ್ದೀನಿ. ನೀವು ಅಲ್ಲೇ ಇರಬೇಕು. ನಾನು ನಿಮಗೆ ರೆಸ್ಪೆಕ್ಟ್ ಕೊಡಲೇಬೇಕು ರಿಷಿ ಸರ್. ನಾನು ಕೊಡ್ತೀನಿ ಅಷ್ಟೇ.
ಈಗ ನನ್ನ ಬಿಟ್ಬಿಡ್ತೀನಿ ಅಂತಿದ್ದಾನೆ. ನಾನು ಹೇಗ್ ಕಮ್ಲಿ ಇದನ್ನ ಒಪ್ಕೊಳ್ಳಿ? ಅಪ್ಪ ಅಮ್ಮಂಗೆ ನಾನು ಏನಂತ ಹೇಳಲಿ? ಜನರಿಗೆ ಹೇಗ್ ನನ್ ಮುಖ ತೋರಿಸ್ಲಿ? ನಾನ್ ಮೋಸ ಹೋಗ್ಬಿಟ್ಟೆ ಕಮ್ಲಿ, ನಾನ್ ಮೋಸ ಹೋಗ್ಬಿಟ್ಟೆ. ನೀನ್ ಮೋಸ ಹೋಗೋದಕ್ಕೆ ನಾನೇ ಕಾರಣ ಕಣವಿ. ನಾನೇ ಅಲ್ವಾ ಅಮ್ಮರಣ್ಣ ಒಳ್ಳೆಯವನು ಅಂತ ಹೇಳಿ ನಿಮ್ ಪ್ರೀತಿಗೆ ಬೆಂಬಲ ಕೊಟ್ಟವಳು. ನೀನ್ ಅಮ್ಮರಣ್ಣನ ಜೊತೆ ಓಡೋಗ್ ಮದ್ವೆ ಆಗೋದಕ್ಕೆ ನಾನೇ ಅಲ್ವಾ ರಚನಾ ಸಹಾಯ ಮಾಡಿದ್ದು. ಈಗ ನಿನ್ ಜೀವನ ಹಿಂಗಾಗೋದಕ್ಕೆ ನಾನೇ ಕಾರಣ ರಚನಾ, ನಾನೇ ಕಾರಣ. ಕಮ್ಲಿ, ಅವನ್ ಇಂತವನು ಅಂತ ನಿನಗ್ ತಾನೇ ಹೇಗ್ ಗೊತ್ತಿತ್ತು? ನಾನೇ ಅಲ್ವಾ ಅವನನ್ ಪ್ರೀತಿ ಮಾಡ್ದೋಳು, ಅವನನ್ ಮದ್ವೆ ಆಗಕ್ಕೆ ನಿರ್ಧಾರ ಮಾಡ್ದೋಳು ನಾನೇ ಅಲ್ವಾ ಕಮ್ಲಿ? ನಾನೇ ಮೋಸ ಹೋಗಿದ್ದು. ನಂಗೀಗೇನು ದಿಕ್ಕೆ ತೋಚ್ತಿಲ್ಲ ಕಮ್ಲಿ. ಅವನೇ ನನ್ ಜೀವನ, ಅವನೇ ನನ್ ಜೀವ ಅಂತ ಎಲ್ಲ ಅನ್ಕೊಂಡಿದ್ದೆ. ಅವನ್ ಜೊತೆನೆ ನನ್ ಮುಂದಿನ ಬದುಕು ಸಾಗತ್ತೆ ಅಂತ ನಂಬಿದ್ದೆ. ಆದ್ರೆ ಅವನ ಅರ್ಧ ದಾರಿಗೆ ಕೈ ಕೊಟ್ಟು ಹೋಗ್ಬಿಟ್ಟ. ನನಗೇನ್ ಮಾಡ್ಲಿ ಕಮ್ಲಿ? ನಂಗೆ ಈ ಜೀವನನೇ ಸಾಕು ಅನ್ಸ್ತಿದೆ ಕಮ್ಲಿ, ಸತ್ತೋಗ್ಬಿಡ್ಬೇಕು ಅನ್ಸ್ತಿದೆ. ರಚನಾ ಬಿಡ್ತು ಅನ್ನವಿ, ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯವಿ? ನಾವೆಲ್ಲ ನಿನ್ ಪಾಲಿಗೆ ಸತ್ತೋಗಿದ್ದೀವ? ಅವನ್ ನಿನ್ನ ಪ್ರೀತಿ ಮಾಡಿಲ್ವೇನೋ, ಆದ್ರೆ ನಾನು ನಿಮ್ಮಣ್ಣ ಅತ್ತೆ ಮಾವ ಎಲ್ರೂ ನಿನ್ ಮ್ಯಾಗ ಜೀವನ ಇಟ್ಕೊಂಡಿದೀವಿ. ನೀನ್ ಸಾಯೋ ಮಾತೆಲ್ಲ ಆಡ್ಬೇಡ ಕಮ್ಲಿ. ಅಮರ್ ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಇನ್ಸ್ಪೆಕ್ಟರ್ ಏನಾದರೂ ಫೋನ್ ಮಾಡಿದ್ರೆ? ಇಲ್ಲಪ್ಪ, ಅಮರ್ ಬಗ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ. ರಿಷಿ ಹೇಗೆ ಹೇಳಿದ್ರೆ ಹೇಗೋ? ಅಮ್ಮ, ನೀವೇನು ಯೋಚನೆ ಮಾಡಬೇಡಿ, ಅಮರ್ ಸೇಫ್ ಆಗಿರ್ತಾನೆ. ಹೌದು, ರಚನಾ ಕಮಲಿ ಅವರಲ್ಲಿ? ಅವರಿಬ್ರು ಹೊರಗಡೆ ಹೋಗಿದ್ದಾರೆ. ಹೊರಗಡೆನಾ? ಅಂದರೆ ಎಲ್ಲೋಗಿದ್ದಾರೆ? ಎಲ್ಲಿಗೆ ಅಂತ ಹೇಳಿಲ್ಲಪ್ಪ. ಬಂದ್ರಲ್ಲ. ಆಗಿದ್ದೀರಾ? ಅಣ್ಣ, ದೇವಸ್ಥಾನದಲ್ಲಿ ತುಂಬಾ ಕ್ರೌಡ್ ಇತ್ತಲ್ಲ, ಅದಕ್ಕೆ ಪಾಪ ಕಮ್ಲಿಗೆ ಸುಸ್ತಾಗಿರ್ಬೇಕು.
ಸಾನೆ ಹೊಟ್ಟೆ ಹಸಿತೈತೆ, ಎಲ್ರಿಗೂ ಅಡುಗೆ ತಯಾರು ಮಾಡಿಬಿಡ್ತೀನಿ, ಬಿಸಿ ಬಿಸಿ ಊಟ ಮಾಡ್ಬೋದು. ಕಮ್ಲಿ, ನಂಗೆ ಊಟ ಬೇಡ. ಮಾಮ್, ಇವತ್ತು ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ರಿಷಿ ಜೊತೆ ಪೋಸ್ಟರ್ ಅನ್ಸಿದ್ದಕ್ಕೆ ಇಷ್ಟೊಂದು ಖುಷಿನಾ? ಅಷ್ಟೇ ಅಲ್ಲ ಮಾಮ್, ನಾನಿವತ್ತು ಇಡೀ ದಿನ ರಿಷಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ನಮ್ಮನ್ನ ಡಿಸ್ಟರ್ಬ್ ಮಾಡಕ್ಕೆ ಯಾರು ಇರಲಿಲ್ಲ ಮಾಮ್. ನಾವು ಎಷ್ಟು ಆರಾಮಾಗಿದ್ವಿ ಗೊತ್ತಾ? ಕಾಫಿ ಕುಡಿದ್ವಿ, ಆಮೇಲೆ ಬೆಂಚ್ ಮೇಲೆ ಕೂತ್ಕೊಂಡು ಹರಟೆ ಹೊಡೆದ್ವಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಮಾಮ್, ನಮ್ಮಿಬ್ರು ಮಧ್ಯೆ ಕಮಲಿ ಅನ್ನೋ ವಿಷಯ ಬಂದೇ ಇಲ್ಲ ಮಾಮ್. ಗುಡ್ ಬೇಬಿ. ನೋಡಿದ್ಯಾ, ನೀನು ಕಮಲಿನ ಇಮಿಟೇಟ್ ಮಾಡಬೇಕಾದ್ರೆ ರಿಷಿಗೆ ಇರಿಟೇಟ್ ಆಗ್ತಿತ್ತು. ನಿಜ ಮಾಮ್, ನಾನಂತೂ ಬಾಯ್ ಬಂದಿದ್ದ ಡೈಲಾಗ್ಸ್ ಎಲ್ಲ ಹೇಳ್ಬಿಟ್ಟು ಅವನ್ನ ಫುಲ್ ಇಂಪ್ರೆಸ್ ಮಾಡಿಬಿಟ್ಟೆ. ನಾನು ತುಂಬ ಸಿಂಪಲ್ ಅಂತಲೂ ತೋರಿಸ್ಕೊಂಡೆ ಮಾಮ್. ಆ್ಯಂಡ್ ಯು ನೋ ವಾಟ್, ನಾನು ಮಾಡ್ತಿರೋ ಡ್ರಾಮಾ ಅಂತ ಅವ್ನಿಗೊಂದು ಚಿಕ್ಕ ಡೌಟು ಬಂದಿಲ್ಲ. ಅನಿಕಾ, ನೀನು ಎಷ್ಟು ಚೇಂಜ್ ಆಗಿದೆಯಾ ಅಂತ ನನ್ನ ಪ್ರೇಸ್ ಮಾಡ್ತಾನೆ ಇದ್ದ. ಮೋಸ್ಟ್ಲಿ ನಾನು ಮಾಡ್ತಿರೋದು ಅವನಿಗೆ ಇಷ್ಟ ಆಗ್ತಿದೆ ಮಾಮ್. ಅವನ ಕಣ್ಣು ಅದನ್ನೇ ಹೇಳ್ತಿತ್ತು. ಐ ಆಮ್ ವೆರಿ ಹ್ಯಾಪಿ ಮಾಮ್. ಇದು ನನ್ನ ಮಗಳು ಅಂದರೆ ಇದನ್ನೇ ನಾನು ನಿನ್ನಿಂದ ಬಯಸಿದ್ದು. ಬೇಬಿ, ನೀನು ಖುಷಿಯಾಗಿರೋದನ್ನು ನೋಡೋದಕ್ಕೆ ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನು ಯಾವಾಗಲೂ ಹೀಗೆ ನಗ್ನಗ್ತಾ ಇರಬೇಕು. ಮಾಮ್, ರಿಷಿ ನನ್ನ ಜೊತೆ ಇದ್ರೆ ನನ್ನ ಲೈಫ್ ಲಾಂಗ್ ಹೀಗೆ ಇರ್ತೀನಿ, ನಗ್ನಗ್ತಾ ಇರ್ತೀನಿ ಮಾಮ್. ಬೇಬಿ, ಈಗ ನಿನಗೆ ಹತ್ತಿರ ಆಗಿರೋ ಋಷಿ ಯಾವತ್ತೂ ನಿನ್ನ ಜೊತೆ ಹೀಗೆ ಇರೋ ಹಾಗೆ ನೀನು ನೋಡ್ಕೋಬೇಕು. ಎಸ್ ಮಾಮ್. ಬೇಬಿ, ನಾಳೆ ರಿಷಿ ಸಮ್ಮರ್ ಕ್ಯಾಂಪಿಗೆ ಬರ್ತಿದ್ದಾನಲ್ಲ, ಅವನನ್ನು ಅಟ್ರ್ಯಾಕ್ಟ್ ಮಾಡಿ ಅವ್ನು ನಿನ್ನ ಕಡೆ ಬರೋ ಹಾಗೆ ಹೇಗೆ ಮಾಡ್ಕೋತೀಯ ಅಂತ ಯೋಚನೆ ಮಾಡು. ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಮಾಮ್. ರಿಷಿ ಹೇಗೆ ಟೋಟಲ್ ಆಗಿ ನನ್ನ ಕಂಟ್ರೋಲಿಗೆ ಬರ್ತಾನೆ ಅಂತ ನೋಡ್ತಾ ಇದ್ದೀನಿ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ ಬೇಬಿ. ನಿರಾಸೆ ಮಾಡಬೇಡ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಮಾಮ್. ರಚನಾ, ಮತ್ತೆ ವ್ರತ ಗೀತ ಅಂತ ಉಪವಾಸ ಮಾಡ್ತಿದ್ಯಾ? ಮತ್ತೆ ತಲೆ ಸುತ್ತ ಬೀಳ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲಮ್ಮ, ಹಾಗೆಲ್ಲ ಏನಿಲ್ಲ. ಅದು ದೇವಸ್ಥಾನದಲ್ಲಿ ಹೊಟ್ಟೆ ತುಂಬ ಪ್ರಸಾದ ತಿಂದ್ಬಿಟ್ನಲ್ಲ, ಹಾಗಾಗಿ ನಂಗೆ ಹಶ್ವಾಗ್ತಿಲ್ಲ. ನೀವೆಲ್ಲ ಊಟ ಮಾಡಿ. ಅಲ್ಲಮ್ಮ ರಚನಾ, ನೀನು ಕಮಲಿ ಒಟ್ಟಿಗೆ ಹೋಗಿದ್ರಿ ತಾನೆ? ಈಗ ತಾನೇ ಕಮಲಿ ಹಸುವಾಗ್ತಿದೆ ಅಂದು, ನೀನು ಪ್ರಸಾದ ತಿಂದೆ ಹೊಟ್ಟೆ ತುಂಬಿದೆ ಅಂತಿದ್ಯಾ? ಕಮಲಿ, ನೀನು ಪ್ರಸಾದ ತಿನ್ಲಿಲ್ವಾ? ಅದು ಮಾವಯ್ಯ. ನಂಗೆ ತುಂಬ ಹಶ್ವಾಗ್ತಾ ಇತ್ತು ಅಂತ ಕಮಲಿ ಅವಳ ಪ್ರಸಾದನೂ ನನಗೆ ಕೊಟ್ಬಿಟ್ಲು. ನಂಗೆ ಹಶ್ವಾಗ್ತಿಲ್ಲ. ಗುಡ್ ನೈಟ್.